ಶಾಸಕ ಬಿಎನ್ ರವಿಕುಮಾರ್ ಅವರಿಂದ ಶಿಡ್ಲಘಟ್ಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಿಜಿಟಲ್ ಅಧ್ಯಯನ ಕೇಂದ್ರ ಕಾಮಗಾರಿ ಪರಿಶೀಲನೆ. ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಅಂಬೇಡ್ಕರ್ ಡಿಜಿಟಲ್ ಅಧ್ಯಯನ ಕೇಂದ್ರ ಕಾಮಗಾರಿ ಸ್ಥಳಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಅವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ನಿರ್ಮಾಣ ಹಂತದಲ್ಲಿರುವ ಕಟ್ಟಡದ ಪ್ರತಿಯೊಂದು ವಿಭಾಗವನ್ನು ವೀಕ್ಷಿಸಿದ ಶಾಸಕರು ಕಾಮಗಾರಿಯ ಪ್ರಗತಿ ಹಾಗೂ ಗುಣಮಟ್ಟದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಂದ ಮಾಹಿತಿ ಪಡೆದುಕೊಂಡರು. ಇನ್ನು ಗುಣಮಟ್ಟಕ್ಕೆ ಆದ್ಯತೆ. ಕಟ್ಟಡ ನಿರ್ಮಾಣದಲ್ಲಿ ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ರಾಜಿ ಮಾಡಿಸಿಕೊಳ್ಳಬಾರದು. ಶೀಘ್ರ ಪೂರ್ಣಗೊಳಿಸುವಿಕೆ. ನಿಗದಿತ ಸಮಯದೊಳಗೆ ಬಾಕಿ ಉಳಿದಿರುವ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಸಾರ್ವಜನಿಕರ ಮತ್ತು ವಿದ್ಯಾರ್ಥಿಗಳ ಬಳಕೆಗೆ ಮುಕ್ತಗೊಳಿಸಬೇಕು. ಡಿಜಿಟಲ್ ಅಧ್ಯಯನ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧವಾಗುವ ಯುವ ಜನತೆಗೆ ಅಗತ್ಯವಿರುವ ಆಧುನಿಕ ತಂತ್ರಜ್ಞಾನ ಹಾಗೂ ಡಿಜಿಟಲ್ ಗ್ರಂಥಾಲಯ ಸೌಲಭ್ಯಗಳನ್ನು ಅಚ್ಚುಕಟ್ಟಾಗಿ ಅಳವಡಿಸಬೇಕು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಹಲವಾರು ಮುಖಂಡರು ಸುದೀರ್ಘ ಹೋರಾಟ ಹಾಗೂ ಶ್ರಮದ ಫಲವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ನಿರ್ಮಾಣ ಕಾರ್ಯವು ಪ್ರಸ್ತುತ ಸಾಗುತ್ತಿದೆ. ಇನ್ನು ಚಿಂತಾಮಣಿಯಲ್ಲಿ ಇತ್ತೀಚೆಗೆ ಅಷ್ಟೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಉದ್ಘಾಟನೆಗೊಂಡ ಮಾದರಿಯಲ್ಲೇ ಶಿಡ್ಲಘಟ್ಟದಲ್ಲೂ ಭವನದ ಪ್ರಥಮ ಹಂತದ ಕಾಂಕ್ರೀಟ್ ಮೋಲ್ಡ್ ಹಾಕುವ ಕಾರ್ಯ ಆಗಸ್ಟ್ 28ರಂದು ನಡೆಯಲಿದೆ. ನಮ್ಮ ಕ್ಷೇತ್ರದವರೇ ಆದ ಕೆಎಚ್ ಮುನಿಯಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವುದು ಕ್ಷೇತ್ರದ ಅದೃಷ್ಟ. ಈ ವಿಷಯವನ್ನು ಈಗಾಗಲೇ ಸಚಿವರ ಗಮನಕ್ಕೆ ತರಲಾಗಿದೆ. ಸಚಿವ ಕೆಎಚ್ ಮುನಿಯಪ್ಪನವರು ಅಧಿಕಾರಾವಧಿಯಲ್ಲೇ ಈ ಭವ್ಯ ಕಟ್ಟಡವನ್ನು ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಬೇಕೆಂಬ ಸಂಕಲ್ಪವನ್ನು ಮಾಡಲಾಗಿದೆ. ಇನ್ನು ಭವನದ ಕಾಮಗಾರಿಯನ್ನು ಆದಷ್ಟು ಬೇಗ ಗುಣಮಟ್ಟದಿಂದ ಪೂರ್ಣಗೊಳಿಸಿ ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು. ಈ ವೀಕ್ಷಣೆಯ ವೇಳೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೀಶ್, ಗುತ್ತಿಗೆದಾರರಾದ ತ್ಯಾಗರಾಜು, ಮೇಲೂರು ಮಂಜುನಾಥ್, ಮುಖಂಡರಾದ ಬಂಕ್ ಮುನಿಯಪ್ಪ, ತಾದೂರು ರಘು, ಕೊತ್ತನೂರು ಲಕ್ಷ್ಮೀಪತಿ, ಎಸ್ಎಂ ರಮೇಶ್, ಇಲಾಖೆ ಅಧಿಕಾರಿಗಳು, ಮುಖಂಡರು ಹಾಜರಿದ್ದರು. ವರದಿ ಸೊರಕಾಯಲಹಳ್ಳಿ ನವೀನ್ ಕುಮಾರ್, ಎಸ್ಎಲ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳ ಹಲವಾರು ಮುಖಂಡರುಗಳ ಒಂದು ಬೇಡಿಕೆ, ಅವರ ಒಂದು ಹೋರಾಟಗಳಿಂದ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನ ಇವತ್ತು ನಿರ್ಮಾಣ ಆಗ್ತಕ್ಕಂಥ ಒಂದು ಸಮಯದಲ್ಲಿ ಇವತ್ತು ನಮ್ಮ ಕ್ಷೇತ್ರದವರು, ನಮ್ಮ ಕೆಎಚ್ ಮುನಿಯಪ್ಪನವರು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. ಏನು ನಾವು ಇಂದಿನ ವಾರ ಚಿಂತಾಮಣಿ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನ ಸುಮಾರು ವರ್ಷಗಳಿಂದ ಮೊನ್ನೆ ಅದೊಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಚಿವರ ಗಮನಕ್ಕೆ ತಂದು ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕ್ಷೇತ್ರದಲ್ಲಿ ಇವತ್ತು ಅಂಬೇಡ್ಕರ್ ಭವನ ಏನು ದಿನಾಂಕ ನಾಳೆ 28ನೇ ತಾರೀಕು ಮೊದಲನೇದಾಗಿ ಇವತ್ತು ಫಸ್ಟ್ ಫ್ಲೋರ್ಗೆ ಮೋಲ್ಡ್ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ, ಕೆಲಸ ಕಾಮಗಾರಿ ನಡೀತಾ ಇದೆ. ಅದ್ರಿಗೆ ಸಂಬಂಧಪಟ್ಟಂತೆ ಇವತ್ತು ನಾವೆಲ್ಲ ನಮ್ಮ ಮುಖಂಡರುಗಳು ನಾವು ಇವತ್ತು ಅಂಬೇಡ್ಕರ್ ಭವನದ ಹತ್ರ ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿ ಆದಷ್ಟು ಬೇಗ ಈ ಭವನದ ಕಾಮಗಾರಿಗಳು ಮುಗಿಬೇಕು. ಇವತ್ತು ನಮ್ಮ ಕ್ಷೇತ್ರದವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರೋದ್ರಿಂದ ಅವರ ಒಂದು ಅವಧಿಯಲ್ಲಿ ಈ ಒಂದು ಕಟ್ಟಡ ಉದ್ಘಾಟನೆ ಮಾಡಬೇಕಂತ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೀರಿ. ಇವತ್ತು ಎಲ್ಲರ ಒಂದು ಸಹಕಾರ, ಕ್ಷೇತ್ರದ ಎಲ್ಲ ಇಲಾಖೆ ಅಧಿಕಾರಿಗಳು, ಎಲ್ಲ ನಮ್ಮ ಮುಖಂಡರುಗಳು, ತಾವು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸಹಕಾರದಿಂದ ಆದಷ್ಟು ಬೇಗ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಮಾಡಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀವಿ. ಈ ಒಂದು ಅಂಬೇಡ್ಕರ್ ಭವನ ಅನ್ನೋಂಥದ್ದನ್ನ ಈಗ ನಾವಿದು ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಅಂತ ಮಾಡ್ಬೇಕಂತ ಹೊರಟಿದ್ದೀರಿ. ಅಂದರೆ ಅಪ್ಗ್ರೇಡ್ ಮಾಡ್ಬೇಕಂತ. ಅಂಬೇಡ್ಕರ್ ಅಧ್ಯಯನ ಕೇಂದ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ದೇಶದಲ್ಲಿ 140 ಕೋಟಿ ಜನಕ್ಕೆ ಮತ ಹಾಕ್ತಕ್ಕಂಥ ಕೊಡಿಸಿರ್ತಕ್ಕಂಥವ್ರು. ಇವತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು, ಎಲ್ಲ ಜನಪ್ರತಿನಿಧಿಗಳು ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಅವರವರು ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅಂಥ ಮಹನೀಯರದ ಒಂದು ಅಧ್ಯಯನ ಕೇಂದ್ರ ಶಿಡ್ಲಘಟ್ಟದಲ್ಲಿ ಮಾಡಬೇಕಂತ ಇವತ್ತು ಹೊರಟಿದ್ದೀರಿ. ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕು. ಏನು ಪ್ರತಿ ವರ್ಷ ನಡೀತಕ್ಕಂಥ ಸರ್ಕಾರಿ ರಾಷ್ಟ್ರೀಯ ಹಬ್ಬಗಳು, ಜಯಂತಿಗಳು ಏನು ನಡೀತಾವೋ ಆ ಜಯಂತಿಗಳೆಲ್ಲ ಅಂಬೇಡ್ಕರ್ ಭವನದಲ್ಲಿ ಮಾಡಬೇಕಂತ ನಾವು ಹೊರಟಿದ್ದೀರಿ. ಮುಂದೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿ ತಕ್ಕಂಥದ್ದು ಒಂದು ಕ್ಷೇತ್ರದಲ್ಲಿ ಸ್ವಂತದ ಕೆಲಸ ಅಂತೇಳಿ ನಾಗರಿಕರು ಮಾತಾಡ್ಕೊತಾ ಇದ್ದಾರೆ.
ಮತ್ತು ತಾವು ಈಗ ಅಧ್ಯಯನ ಕೇಂದ್ರ ಆಗ್ತಾ ಇದೆ, ಅದನ್ನು ಮಾಡಿಕೊಟ್ಟಿದೆ. ಅದರ ರೂಪುರೇಷೆಗಳ ಸ್ಪರ್ಶತೆ ಯಾವ ರೀತಿ ಇರ್ಬೋದು? ಇವತ್ತು ಅಂಬೇಡ್ಕರ್ ಭವನ ಅನ್ನೋಂಥದ್ದು ಬಡವರಿಗೆ ಆ ಒಂದು ಭವನದಲ್ಲಿ ಶುಭ ಕಾರ್ಯಗಳು ಮಾಡೋಕ್ಕೆ ಒಂದು ಅವಕಾಶ. ಇದು ಅಂಬೇಡ್ಕರ್ ಅಧ್ಯಯನ ಭವನ ಅನ್ನೋಂಥದ್ದು ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಇವತ್ತು KS ಕೋಚಿಂಗ್ ಆಗ್ಬೋದು, IAS ಕೋಚಿಂಗ್ ಆಗ್ಬೋದು, ಇಲ್ಲ ಉನ್ನತ ಶಿಕ್ಷಣ ಕೋಚಿಂಗ್ ಆಗ್ಬೋದು. ಇವನ್ನೆಲ್ಲ ಈ ಅಂಬೇಡ್ಕರ್ ಭವನದಲ್ಲಿ ಅದಕ್ಕೆ ಆದ ಸಪ್ರೇಟ್ ಜಾಗ ಕೊಠಡಿಗಳು ಮಾಡಿ ಅಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು. ಈ ದೇಶಕ್ಕಾಗಿ ಹೋರಾಟಗಳು ಮಾಡಿರ್ತಕ್ಕಂಥವ್ರು, ಈ ದೇಶಕ್ಕಾಗಿ ತ್ಯಾಗ ಮಾಡಿರೋರ ಬಗ್ಗೆ ಇವತ್ತು ನಾವು ಅರಿವು ಮೂಡಿಸ್ತಕ್ಕಂಥ ಕೆಲಸ ಈ ಅಂಬೇಡ್ಕರ್ ಭವನದಲ್ಲಿ ಒಂದು ಪ್ರತ್ಯೇಕವಾಗಿ ಮಾಡಬೇಕಂತ ಹೊರಟಿದ್ದೀರಿ. ಒಂದು ಡಿಜಿಟಲ್ ಗ್ರಂಥಾಲಯ ಸಹ ಮಾಡ್ಬೇಕಂತ ಹೊರಟಿದ್ದೀರಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ಅಂಬೇಡ್ಕರ್ ಭವನ ಅನ್ನೋವಂಥದ್ದಕ್ಕೆ ಸರ್ಕಾರದಿಂದ ಇಷ್ಟಣ ಅನ್ನೋದು ಒಂದು ನಿಗದಿಯಾಗಿದೆ. ಈಗ ಅಂಬೇಡ್ಕರ್ ಅಧ್ಯಯನ ಭವನ ಅನ್ನೋದಕ್ಕೆ ಅದಕ್ಕೆ ಬೇರೆ ಥರ ಅನುದಾನ ತರೋಂಥ ಒಂದು ಅವಕಾಶ ಇರ್ತದೆ. ಇದನ್ನೆಲ್ಲ ಸರ್ಕಾರದ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ನಾವು ಸಂಪರ್ಕ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನ ಕೇಂದ್ರ ಮಾಡ್ಬೇಕಂತ ನಾವು ಹೊರಟಿದ್ದೀವಿ. ಈಗ ಇನ್ಯಾವ ರೀತಿ ನಾವು ಇನ್ನು ಬೇರೆ ಕಡೆಯಿಂದ ಯಾವ್ಯಾವ ರೀತಿ ಇವತ್ತು ಕಾಮಗಾರಿಗಳಾಗಿದೆ ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಮಾಹಿತಿ ಪಡ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಒಂದು ಸುಸಜ್ಜಿತವಾದಂಥ ಅಂಬೇಡ್ಕರ್ ಅಧ್ಯಯನ ಭವನವನ್ನು ಮಾಡೋಕ್ಕಂತ ಒಂದು ತೀರ್ಮಾನ ಮಾಡಿ ಹೊರಟಿದ್ದೀವಿ.